ದಾವಣಗೆರೆಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಸ್ವಗೃಹದಲ್ಲಿರ್ತಕ್ಕಂಥ ಅಂತಿಮ ದರ್ಶನ ಕೂಡ ಏನು ನೆರವೇರಿಸಲಾಗಿತ್ತು. ಅದರ ಜೊತೆಗೆ ನಮ್ಮ ಜೊತೆಗೆ ಏನು ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ಗಂಗಾಧರ ಸ್ವಾಮಿ ಅವರಿದ್ದಾರೆ. ಬನ್ನಿ ಕೇಳೋಣ ಅವರು ಯಾವ ರೀತಿ ಅಂತ ಒಂದು ಸಿದ್ಧತೆ ನಡೆಸಿದ್ದಾರೆ ಮತ್ತೆ ಏನೆಲ್ಲ ಇದೇ ವಿಚಾರ ಪಟ್ಟಂಗೆ ಅವ್ರನ್ನೇ ಮಾತಾಡ್ತಾನೆ. ಸರ್, ಏನೀಗ ಶಾಮನೂರು ಶಿವಶಂಕರ್ ಮೃತಪಟ್ಟಿರ್ತಕ್ಕಂಥ ಅದಾದ ನಂತರ ಈಗೇನು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಸರ್? ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. VIPsಗೆ ಬೇರೆ ಮಾಡಿದ್ದೀವಿ. ಸಾರ್ವಜನಿಕರಿಗೂ ಕೂಡ ನಾವು ಸರದಿ ಸಾಲಲ್ಲಿ ಬಂದು ಅವರ ದರ್ಶನವನ್ನು ತೆಗೆದುಕೊಳ್ಬಹುದು. ಅದಾದ ನಂತರ ಮೆರವಣಿಗೆ ಮುಖಾಂತರ ನಾವು ಕಲೇಶ್ವರ ಮಿಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರ ಬೀಳ್ಕೊಡುಗೆಯನ್ನು ಮಾಡ್ತೀವಿ. ಅಂದ್ರೆ ಇಲ್ಲಿ ಏನು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಎಷ್ಟು ಜನ ಬರುವಂತ ನಿರೀಕ್ಷೆ ಇರ್ತಕ್ಕಂಥದ್ದು ಮತ್ತು ಭದ್ರತೆ ಯಾವ ತರ ಇದೆ ಸರ್? ನಾವು ಒಂದು 2 ಲಕ್ಷಕ್ಕೂ ಹೆಚ್ಚು ಜನ ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಯಾಕೆಂದರೆ ಬಾಪೂಜಿ ಇನ್ಸ್ಟಿಟ್ಯೂಷನ್ಸು ಮತ್ತು ಅವರ ಬಂಧು ಬಳಗದವರು 1 ಲಕ್ಷ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ 1 ಲಕ್ಷ ಜನ ಅವರ ಅಭಿಮಾನಿಗಳು, ಕ್ಷೇತ್ರದ ಜನ ಬರ್ಬೋದು ಅಂತ. ಈಗಾಗಲೇ ಸುಮಾರು 50-60 ಸಾವಿರ ಜನಕ್ಕೂ ತಾವು ನೋಡಿದಿರಿ ಬಂದು ಫ್ಲೋಟಿಂಗ್ ಬರ್ತಲೇ ಇದ್ದಾರೆ, ಜನ ಬಂದು ಹೋಗ್ತಾ ಇದ್ದಾರೆ. ಆಗ ಅಲ್ಲೂ ಕೂಡ ಫ್ಲೋಟಿಂಗ್ ಇರ್ತದೆ ಅಂತ ಬರ್ತಾ ಇದ್ದಾರೆ. ಎಲ್ಲ ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಮತ್ತು ಕೆಲ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಎಷ್ಟು ಹೆಲಿಪ್ಯಾಡ್ಗಳು ಮಾಡಿರ್ತಕ್ಕಂಥ ನಾವು 8 ಕಡೆ ಹೆಲಿಪ್ಯಾಡ್ಗಳನ್ನು ಗುರ್ತು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 3 MBA ಗ್ರೌಂಡಲ್ಲಿ ಮಾಡ್ಕೊಂಡಿದ್ದೀವಿ. ಹರಿಹರದಲ್ಲಿ 2 ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಆಗಿರೋನ ಬೇಕು ಅಂದರೆ GMITಯಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದು ನಮ್ಮದು ITI ಕಾಲೇಜಲ್ಲೂ ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. SS ಮೆಡಿಕಲ್ ಕಾಲೇಜಲ್ಲೂ ಕೂಡ ಜಾಗ ಇರೋದ್ರಿಂದ ಅಲ್ಲೂ ಒಂದು 2-3 ಇಳಿಸ್ಕೊಬೋದು. ಎಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಸರ್, ಅಂತಿಮ ಮೆರವಣಿಗೆ ಯಾವ ರಸ್ತೆ ಮುಖಾಂತರವಾಗಿ ಸಾಗುತ್ತೆ ಸರ್? ಅದನ್ನು ಪೊಲೀಸರು ಈಗಾಗಲೇ ತಮಗೆ ರೂಟ್ ಮ್ಯಾಪನ್ನು ಕೊಟ್ಟಿದ್ದಾರೆ. ಅವರೇನು ರೆಗ್ಯುಲರ್ ಆಗಿ 4-5 ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಆ ದೇವಸ್ಥಾನಗಳ ಮುಖಾಂತರ ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಅನ್ನು ಅವ್ರು ಹೇಳ್ತಾರೆ. ಕೊನೆಯದಾಗಿ ಯಾರೆಲ್ಲ ಏನು ಮುಖಂಡರು ಬರ್ತಾರೆ ಸರ್, ಮತ್ತೆ ಎಷ್ಟು ಗಂಟೆಗೆ ಒಂದು ಕಾರ್ಯ ನಡೀತದೆ ಸರ್? ಅದೇ ಅವರು ಕುಟುಂಬಸ್ಥರು 4:15 5:30 ಒಳಗೆ ಅಂತಿಮ ವಿಧಾನ ಅಂತ ಹೇಳಿದ್ದಾರೆ. ಹಾಗಾಗಿ ಸನ್ಮಾನ್ಯ ಸಚಿವರು ಮತ್ತು ಮೇಡಮ್ ಅವ್ರನ್ನ ಕೇಳಿದ್ರೆ, ಕುಟುಂಬಸ್ಥರು ಕೇಳಿದ್ರೆ ಹೇಳ್ತಾರೆ. ನಾವು ಅವರ ಸೂಚನೆಯಂತೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.